ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಹಾಯಾದ ಹಾಯಾದ ನನ್ನ ಪುಟ್ಟ ಲೋಕ ನೀನೆ ಅಲ್ಲವೇ. ಅಂಡ್ ಇದು ಒಂದು ನಾರ್ಮಲ್ ವ್ಲಾಗ್ ಆಗಿರುತ್ತೆ. ಅಂಡ್ ಗುರುವಾರದ ವ್ಲಾಗ್ ಬೆಳಗ್ಗೆನೆ ಪೂಜೆ ಮಾಡೋಣ ಅಂದ್ಬಿಟ್ಟು ಹೂವು ಕೆಲವೊಂದು ಪೂಜೆ ಐಟಮ್ ಎಲ್ಲ ಬೇಕಿತ್ತು, ಅದನ್ನ ಬ್ಲಿಂಕಿಟ್ ಇಂದ ಆರ್ಡರ್ ಮಾಡ್ಕೊಂಡು ಈಗ ಪೂಜೆ ಮಾಡಬೇಕು. ಅಂಡ್ ಇದೇ ವ್ಲಾಗ್ ಅಲ್ಲಿ ಒಂದು ಪುಟ್ಟ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಅಂಡ್ ಲೆಟ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಏನು ಇಲ್ಲ ಅಂತ ಅಂದ್ರೆ ನಾರ್ಮಲ್ ಆಗಿ 5ಗೆ ಎದ್ದೊಳಿ 5:30 ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಒಂದು 6 ಗಂಟೆ 6:30 ಅಷ್ಟರಲ್ಲಿ ಪೂಜೆ ಮಾಡ್ಕೊಳ್ತೀನಿ. ಬಟ್ ನಾರ್ಮಲ್ ಆಗಿ ನನ್ನ ಹಬ್ಬ ಇದ್ದರೆ 4:30ಗೆ ಎದ್ದು 5 ಗಂಟೆ ಅಷ್ಟರಲ್ಲಿ 5:30 ಅಷ್ಟರಲ್ಲಿ ನಾನು ಪೂಜೆ ಮುಗಿಸ್ಕೊತೀನಿ. ಆ್ಯಂಡ್ ನಾರ್ಮಲ್ ಡೇ ಅಲ್ವಾ, ನಿಧಾನಕ್ಕೆ ಮಾಡ್ಕೊತಿದ್ದೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ವಾಕಿಂಗ್ ಹೋಗಿ ಬರ್ಬೋದು ಅಂದ್ಬಿಟ್ಟು ಆ್ಯಂಡ್ ವಾಕಿಂಗ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಸಬ್ಜಾ ಸೀಡ್ಸ್ ಅದ್ರ ಜೊತೆಗೆ ಒಂಚೂರು ಕಲ್ ಸಕ್ಕರೆನ ಹಾಕ್ಕೊಂಡು ಕುಡಿದು ಮತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಹೆಸರುಬೇಳೆನ ಬಳಸ್ಕೊಂಡು ಇವತ್ತು ದಾಲ್ ಕಿಚಡಿ ಮಾಡ್ತಿದ್ದೀನಿ. ಆ್ಯಂಡ್ ಇಟ್ ವಾಸ್ ವೆರಿ ಟೇಸ್ಟಿ ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ ಆ್ಯಂಡ್ ಸಿಂಪಲ್ ಆ್ಯಂಡ್ ವೆರಿ ಬೇಸಿಕ್ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಸೊ ದಾಲ್ ಕಿಚಡಿ ಮಾಡೋಕ್ಕೆ ಮೇಯ್ನಾಗಿ ಒಂದು ಬೌಲಷ್ಟು ಹೆಸರು ಬೇಳೆನ ತೊಗೊತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಬೇಳೆ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಕ್ವಾಂಟಿಟಿಯಲ್ಲಿ ಅಕ್ಕಿನ ಕೂಡ ತೊಗೊತಿದ್ದೀನಿ. ಅಕ್ಕಿನ ಕೂಡ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ. ಆ್ಯಂಡ್ ವಾಶ್ ಮಾಡ್ಕೊಂಡಿರೋ ಅಂಥ ಅಕ್ಕಿ ಬೇಳೆನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಇವಾಗ ನಾವು ಅಕ್ಕಿ ಬೇಳೆ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವಿ ಅದಕ್ಕೆ ಡಬಲ್ ಕ್ವಾಂಟಿಟಿಯಷ್ಟು ನೀರು, ಒಂದು ಸ್ವಲ್ಪ ಅದಕ್ಕೆ ತುಪ್ಪ, ಅರಿಶಿನ ಪುಡಿನ ಹಾಕ್ಕೊಂಡು ಒಂದು 2 ವಿಷಿಲ್ ಕೂಗಿಸ್ಕೊತೀನಿ. ಒಂದು ಸ್ವಲ್ಪ ನೀರು ಕ್ವಾಂಟಿಟಿ ಅನ್ನೋದು ಜಾಸ್ತಿ ತೊಗೊಂಡ್ರೆ ಒಂದು ಸ್ವಲ್ಪ ಕಿಚಡಿ ತೆಳ್ಳಗೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬಿಸಿಬೇಳೆ ಬಾತ್ ನಾವು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತೀವಲ್ಲ ಆ ಥರ ಕಿಚಡಿ ಬಂದರೆ ಚೆನ್ನಾಗಿರುತ್ತೆ. ಒಂದು 2 ವಿಷಿಲ್ ಕೂಗಿಸ್ಕೊತೀನಿ. ಆ್ಯಂಡ್ ಅದು ವಿಷಿಲ್ ಬರೋಷ್ಟರಲ್ಲಿ ನಾವು ಕ್ವಿಕ್ಕಾಗಿ ಈಗ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಕಡಾಯಿಗೆ ಇಟ್ಕೊಂಡು ಕಡಾಯಿಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊತಿದ್ದೀನಿ. ಆ್ಯಂಡ್ ಇದಕ್ಕೆ ಮೇಯ್ನಾಗಿ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಬಳಸೋದ್ರಿಂದ ಕಿಚಡಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಈಗ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಕಡಲೆಬೇಳೆ ಉದ್ದಿನಬೇಳೆ ಅನ್ನೋದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ಆ್ಯಂಡ್ ಒಂದು 2 ಈರುಳ್ಳಿನೂ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಅದ್ರ ಜೊತೆಗೆ ಕರಿಬೇವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಸಾಫ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ನಾನು ಕ್ರಷ್ ಮಾಡ್ಕೊತೀನಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿನ ನಾವೇ ಮನೇಲಿ ಈ ಥರ ಕ್ರಷ್ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ರುಚಿ ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಯಾವುದೇ ಥರ ಪೇಸ್ಟು ಏನನ್ನೂ ಬಳಸೋಕೆ ಹೋಗಬೇಡಿ. ಆದಷ್ಟು ಈ ಥರ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ರುಚಿ ಡಿಫ್ರೆಂಟಾಗಿ ಟೇಸ್ಟಿಯಾಗೇ ಬರುತ್ತೆ ಅಂತ ಮೈ ಒಪಿನಿಯನ್. ಸೊ ಕ್ರಷ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಅದರಲ್ಲಿರೋವಂಥ ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊನ ಹಾಕ್ಕೊತಿದ್ದೀನಿ. ಆ್ಯಂಡ್ ಈ ಟೊಮೆಟೊನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಅದ್ರ ಮೇಲೆ, ಬಿಕಾಸ್ ಬೇಗ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಒಂಚೂರು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಅದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಅನ್ನ ಕೂಡ ವಿಷಲ್ ಕೂಗಿರುತ್ತೆ. ನಾವು ಬೇಳೆ ಅಕ್ಕಿನ ಬೇಯಿಸ್ಕೊಂಡಿದ್ವಲ್ಲ ಅದು ಕೂಡ ಚೆನ್ನಾಗಿ ವಿಸಿಲ್ ಬಂದಿರುತ್ತೆ. ಕ್ವಾಂಟಿಟಿ ಜಾಸ್ತಿ ಹಾಕಿರೋದ್ರಿಂದ ಅನ್ನ ಈ ಥರ ಕ್ಲೀನಾಗಿ ಸ್ಮ್ಯಾಶ್ ಆಗುತ್ತೆ. ನಾವು ಯಾವುದೇ ಥರ ಸ್ಮ್ಯಾಶ್ ಯೂಸ್ ಮಾಡೋ ಹಂಗೆ ಎಲ್ಲ ನೋಡಿ, ಸ್ಪೂನಲ್ಲಿ ಕಲಿಸ್ತಿದ್ರೇ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ. ಆ್ಯಂಡ್ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿರೋದಕ್ಕೆ ನಾವು ಬೇಯಿಸ್ಕೊಂಡಿರೋವಂಥ ಬೇಳೆ ಅನ್ನನ ಹಾಕ್ಕೊತಿದ್ದೀನಿ. ಆ್ಯಂಡ್ ಇದೇ ಟೈಮಲ್ಲೇ ಕೆಲವೊಬ್ಬರು ಒಂದು ಸ್ವಲ್ಪ ಟರ್ಮರಿಕ್ ಚಿಲ್ಲಿ ಪೌಡರ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ. ಬಟ್ ನಾನೇನು ಮಾಡ್ತೀನಿ, ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಈಗ ಹಾಕ್ಕೊಂಡ್ಬಿಡ್ತೀನಿ. ಬೇಯಿಸ್ಕೊಂಡಿರೋ ಅಂಥ ಬೇಳೆ ಅಕ್ಕಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಆ್ಯಂಡ್ ಮಿಕ್ಸ್ ಮಾಡ್ಕೊಳ್ಳೋವಾಗ ಇದಕ್ಕೊಂಚೂರು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ. ಈರುಳ್ಳಿ ಟೊಮ್ಯಾಟೊ ಅಲ್ಲಿ ಶುಂಠಿ ಬೆಳ್ಳುಳ್ಳಿಯಲ್ಲಿರೋವಂಥ ಫ್ಲೇವರೆಲ್ಲ ಅನ್ನಕ್ಕೆ ಹಿಡೀಲಿ ಅಂದ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದು ಕುದಿಯಕ್ಕೆ ಬಿಟ್ಬಿಡ್ತೀನಿ. ನೀರು ಹಾಕಿ ಕುದಿಯಕ್ಕೆ ಬಿಡಬೇಕಾಗತ್ತೆ. ಬಿಕಾಸ್ ನೀರು ಹಾಕಿದ್ರೇ ಅದು ತಳ ಅಂಟದಿರ ಚೆನ್ನಾಗಿ ಕುದಿಯುತ್ತೆ. ಅದು ಕುದಿಯೋ ಅಷ್ಟರಲ್ಲಿ ನಾನೀಗ ಒಂದು ಸಿಂಪಲಾಗಿ ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಈ ಒಗ್ಗರಣೆಗೂ ಕೂಡ ಒಂದೇ ಒಂದು ಚೂರು ತುಪ್ಪ ಹಾಕ್ಕೊಂಡು ತುಪ್ಪಕ್ಕೆ ಒಂದು ಸ್ವಲ್ಪ ಕರಿಬೇವು, ಒಣ ಮೆಣಸಿನ್ಕಾಯಿ ಹಾಗೂ ಬ್ಯಾಡಗೆ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡು
ಅದರ ಜೊತೆಗೆ ಒಂಚೂರು ಇಂಗನ್ನು ಹಾಕ್ಕೊಂಡು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಚಿಲ್ಲಿ ಪೌಡರ್ ಹಾಕೋಕ್ಕೆ ಮುಂಚೆನೇ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿದ ಆದಮೇಲೆ ನಾವು ಚಿಲ್ಲಿ ಪೌಡರ್ನ ಹಾಕಬೇಕು. ಇಲ್ಲಾಂದರೆ ಫುಲ್ಲು ನಾವು ಹಾಕಿರೋವಂಥ ಚಿಲ್ಲಿ ಪೌಡರೆಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಸ್ಟವ್ ಆಫ್ ಮಾಡಿದಾದಮೇಲೆ ಚಿಲ್ಲಿ ಪೌಡರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ನಾವು ಮತ್ತೆ ದಾಲ್ಗೆ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಕ್ಲೀನಾಗಿ ಒಂದು ರೌಂಡು ಮಿಕ್ಸ್ ಮಾಡಿಕೊಂಡ್ರೆ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರೋವಂಥ ದಾಲ್ ಕಿಚಡಿ ರೆಡಿ ಆಗುತ್ತೆ. ಆ್ಯಂಡ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಬೇಸಿಕ್ ಆ್ಯಂಡ್ ಟೇಸ್ಟು ಕೂಡ ಅಷ್ಟೇ ಮೈಲ್ಡಾಗಿ ತುಂಬ ಚೆನ್ನಾಗಿ. ಒಂದು ಸ್ವಲ್ಪ ಕೊತ್ತಂಬರಿನ ಗಾರ್ಲಿಷ್ ಮಾಡ್ಕೊಂಬಿಟ್ರೆ ಆ್ಯಂಡ್ ವೆರಿ ಟೇಸ್ಟಿ ಆ್ಯಂಡ್ ವೆರಿ ಸಿಂಪಲ್ ದಾಲ್ ಕಿಚಡಿ ಇಸ್ ರೆಡಿ. ಲೆಟ್ಸ್ ಸರ್ವ್ ಇಟ್. ಇದು ಮಾಡಿದ ತಕ್ಷಣ ತಿನ್ಬಿಡಬೇಕು ಬಿಸಿ ಬಿಸಿಯಾಗಿ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಆ್ಯಂಡ್ ಒಂದು ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ಕೋಬೋದು, ಇನ್ನೂ ತೆಳ್ಳಗೆ. ನಮಗೆ ಇಷ್ಟು ಕರೆಕ್ಟಾಗಿತ್ತು ಬ್ರೇಕ್ಫಾಸ್ಟ್. ಆ್ಯಂಡ್ ದಾಲ್ ಇಟ್ ವಾಸ್ ವೆರಿ ಹೆಲ್ದಿ ಆ್ಯಂಡ್ ಯಾವುದೇ ಥರ ಹೈ ಪ್ರೋಟೀನ್ ಏನೂ ಇಲ್ಲ. ಇವತ್ತು ವೆರಿ ಸಿಂಪಲ್ ಬೇಸಿಕ್ ದಾಲ್ ಕಿಚಡಿ ಇಸ್ ರೆಡಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಸ್ವಲ್ಪ ರಾಯ್ತಾ ಮಾಡಿದ್ದೆ ಆ್ಯಂಡ್ ಮೊಸರು ಬಜ್ಜಿ ಆ್ಯಂಡ್ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಕೆಲವೊಬ್ಬರು ಚಟ್ನಿ ಕೂಡ ಮಾಡ್ತಾರೆ, ಬಟ್ ರಾಯ್ತಾ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ. ಆ್ಯಂಡ್ ಇಟ್ ವಾಸ್ ವೆರಿ ಟೇಸ್ಟಿ ಆ್ಯಂಡ್ ಕಲರ್ಫುಲ್ಲಾಗಿ ಕಾಣ್ತಿದೆ. ಆ್ಯಂಡ್ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಬಿಕಾಸ್ ದಾಲ್ ಆಗಿರೋದ್ರಿಂದ ಜಾಸ್ತಿ ಖಾರ ಇರಲ್ವ ಅಲ್ಲ. ನಾನು ನನ್ನ ಮನೇಲಿ ಏನು ಮಾಡ್ತೀನಿ ಅದನ್ನೇ ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಎಕ್ಸ್ಟ್ರಾ ಎಲ್ಲ ಮಾಡೋಕ್ಕಾಗಲ್ಲ. ವೆರೈಟಿ ಡಿಫ್ರೆಂಟಾಗಿ ಡಿಶಸ್ ಎಲ್ಲ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಮಾಡಿಬಿಟ್ಟು ಮನೇಲಿ ತಿಂದಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮನೇಲಿ ಏನು ಮಾಡ್ತೀನೋ ಅದನ್ನೇ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಹೋಗಿ ಫ್ರೆಶ್ ಆಗಿ ಬರಬೇಕು. ಫುಲ್ ಮೆಸ್ಸಿಯಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಬೆಳಗ್ಗೆ ಎಲ್ಲ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಆ್ಯಂಡ್ ಟುಡೇ ಇಸ್ ವೆರಿ ಲೇಟ್ ಡೇ ಆ್ಯಂಡ್ ವೆರಿ ಮೆಸ್ಸಪ್ ಡೇ. ಆ್ಯಂಡ್ ಅದೆಲ್ಲ ಬಿಟ್ಟು ಆ್ಯಂಡ್ ಕೆಲವೊಂದು ಡಿಸ್ಕಷನ್ ಮಾಡಬೇಕಿತ್ತು, ಕೆಲವೊಂದು ಮಾತುಕತೆ ಮಾಡಬೇಕಿತ್ತು. ಸೊ ಹಂಗೆ ರೆಡಿ ಆಗ್ತಾ ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಒಂದು ಸ್ವಲ್ಪ ಆಚೆ ಹೋಗ್ಬೇಕೀಗ. ಒಂದು ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾದರೂ ತರೋಣ ಅಂದ್ಬಿಟ್ಟು. ಆ್ಯಂಡ್ ಮಕ್ಕಳನ್ನ ಒಂದು ಸ್ವಲ್ಪ ಆಚೆ ಪಾರ್ಕ್ಗೆಲ್ಲ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ಸೊ ಹಾಗೆ ಲೆಟ್ಸ್ ಟಾಕ್ ಅಂತ ಅನಿಸ್ತು. ಸೊ ಮಾತಾಡಿಕೊಂಡು ಕೆಲವೊಂದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಬೇರೆದು ಹಾಕೋ ಹೋಗಮ್ಮ, ಲಾಕೋ. ಆ್ಯಂಡ್ ಈಗ ಕ್ವಿಕ್ಕಾಗಿ ರೆಡಿ ಆಗ್ತಾ ನಾನು ನಿಮ್ಮ ಹತ್ರ ಕೆಲವೊಂದು ಡಿಸ್ಕಷನ್ ಮಾಡೋಣ. ಓಕೆನಾ? ಲೆಟ್ಸ್ ಗೆಟ್ ರೆಡಿ. ಆ್ಯಂಡ್ ನಾನು ನಡುವೆ ಸ್ಕಿನ್ ಕೇರ್ ಎಲ್ಲ ಮಾಡಿದ್ರೆ ಫುಲ್ಲು ಮೆಸ್ಸಪ್ ಮಾಡ್ಕೊಂಡಿದ್ದೀನಿ ಫೇಸನ್ನ. ಯಾವಾಗಲೂ ಒಂದು 15 ಡೇಸ್ ಮಾಡ್ತೀನಿ, ಮತ್ತೆ ಸುಮ್ಮನೆ ಆಗಿಬಿಡ್ತೀನಿ. ಆ್ಯಂಡ್ ಶ್ಯೂರ್ ಇನ್ನು ಒಂದು ದಿನ ಸಿಂಗಲ್ ಡೇ ಕೂಡ ಮಿಸ್ ಮಾಡ್ದಿರ ಸ್ಕಿನ್ ಕೇರ್ನ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಬೇಡಮ್ಮ, ನಾನೇನು ಅಂದ್ಕೊತಾ ಇದ್ದೀನಿ ಅಂತ ಅಂದರೆ, ನಾನು ಮೇಕಪ್ ಆರ್ಟಿಸ್ಟ್ ಅಲ್ವಾ. ನಾನು ರೀಸೆಂಟಾಗೇ ಮೇಕಪ್ ಕೋರ್ಸನ್ನು ಮುಗಿಸಿದ್ದೀನಿ ಅಲ್ವಾ. ನಾನು ಮೇಕಪ್ ಆರ್ಟಿಸ್ಟ್ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುತ್ತೆ. ನಾನು ಈ ನಡುವೆ ರೀಸೆಂಟಾಗಿಯೇ ಮೇಕಪ್ ಹಾಕೋ ಪಾಪುಗೂ ಕೂಡ ಆ ಥರದ್ದೇ ಲಾಕೋ. ಆ್ಯಂಡ್ ರೀಸೆಂಟಾಗಿ ಮೇಕಪ್ ಕೋರ್ಸನ್ನ ಮುಗಿಸಿದೆ ಅಲ್ವಾ. ಅಷ್ಟು ಮಾತ್ರ ನಾನು ನನ್ನ ಸ್ಕಿಲ್ಸ್ನ ಕಲ್ತಿದ್ದೀನಿ. ಓಕೆನಾ? ನಾನು ಏನು ಕಲ್ತಿದ್ದೀನಿ ಆ್ಯಂಡ್ ನನ್ನ ಸ್ಕಿಲ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಏನು ಅಂದರೆ ನಾನು ಏನು ಕಲ್ತಿದ್ದೀನಿ ಆ್ಯಂಡ್ ನನ್ನಲ್ಲಿ ಏನು ಸ್ಕಿಲ್ಸ್ ಇದೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಆ್ಯಂಡ್ ಮೇಕಪ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ನಿಮ್ಮ ಒಪಿನಿಯನ್ನ ಮೆಸೇಜ್ ಮಾಡಿ. ನಾನು ಮೇಕಪ್ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ, ಇಷ್ಟಪಟ್ಟು ನೋಡ್ತೀರಾ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಬೇಕು. ಸೊ ಪ್ಲೀಸ್ ನಿಮ್ಮಲ್ಲಿ ಏನು ಅನಿಸಿಕೆ ಇದೆ, ನಾನು ಮೇಕಪ್ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ನನಗೆ ಪ್ಲೀಸ್ ಸಜೆಷನ್ ಬೇಕು. ಏನಾನ ಇಂಟ್ರೆಸ್ಟ್ ಇದೆ ಅಂದರೆ ನಾನು ಮೇಕಪ್ ವೀಡಿಯೋಸ್ನ ಮಾಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಸೆನ್ಸಿಟಿವ್ ಸ್ಕಿನ್. ಸುಮ್ಮನೆ ಡ್ಯಾಬ್ ಮಾಡೋಕ್ಕೆ ಫುಲ್ ಎಲ್ಲ ರೆಡ್ ಆಗ್ತಾಯಿದೆ ನನ್ನ ಸ್ಕಿನ್. ಆ್ಯಂಡ್ ಟೋನರ್ ಹಚ್ಚಿದೆ ಅಷ್ಟೇ ಲೈಟಾಗೆ, ಅಷ್ಟಕ್ಕೆ ನನ್ನ ಸ್ಕಿನ್ ಫುಲ್ ರೆಡ್ ಆಗ್ತಾಯಿದೆ. ಆ್ಯಂಡ್ ನನ್ನಲ್ಲಿರೋಂಥ ಸ್ಕಿಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಮೇಕಪ್ ವೀಡಿಯೋಸ್ ಮಾಡೋಣ. ಮೇ ಬಿ ಇಷ್ಟ ಆಗ್ಬೋದು. ನನ್ನ ವ್ಲಾಗ್ಸ್ ಜಾಸ್ತಿ ಹುಡುಗಿರು ನೋಡಬಹುದು ಅನ್ನೋ ಕಾರಣ ನಾನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೆಲವೊಬ್ಬರಿಗೆ ಇವಾಗ ಮೇಕಪ್ ಬಗ್ಗೆ ಐಡಿಯಾ ಇಲ್ಲದವ್ರಿಗೆ ಒಂದು ಸ್ವಲ್ಪ ಕ್ಲಾರಿಟಿ ಬರ್ಬೋದಲ್ವ, ಮೇಕಪ್ ವೀಡಿಯೋಸ್ ಎಲ್ಲ ನೋಡಿ
ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ತಿಳಿಸಿ. ಆ್ಯಂಡ್ ಮೇಕಪ್ ವೀಡಿಯೋಸ್ ಆ್ಯಂಡ್ ನಾನೇನು ಸೂಪರ್ ಡೂಪರ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ನಾನು ಕೆಲವೊಂದೇ ನಾನು ರೀಸೆಂಟಾಗೆ ನಾನು ಕೂಡ ಕಲಿತು ನಾನು ಇನ್ನು ಇವಾಗ ಕಲಿತು ಮಾಡ್ತಿರೋ ಅಂಥದ್ದು. ಆ್ಯಂಡ್ ನನಗೆಷ್ಟು ಗೊತ್ತು ಆ ನಾಲೆಜ್ ಬಗ್ಗೆ ನಾನು ಶೇರ್ ಮಾಡ್ಕೊಳ್ಳೋಣ, ವೀಡಿಯೋಸ್ ಮಾಡೋಣ, ನೋಡ್ಬೋದು, ಇಂಟ್ರೆಸ್ಟ್ ಕೊಟ್ಟು ಯೂಸ್ ಆಗಬಹುದು ಅಂತ ಅಂದ್ಕೊಳ್ತಿದ್ದೀನಿ. ನಾನೇನು ಪ್ರೋ ಮೇಕಪ್ ಆರ್ಟಿಸ್ಟ್ ಅಲ್ಲ, ಬಟ್ ಎಷ್ಟು ಮಾತ್ರ ಗೊತ್ತು ಅಷ್ಟನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಮೈ ಓನ್ ಸ್ಕಿಲ್ಸು, ವೈ ನಾಟ್, ಯಾಕೆ ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ. ಮೇಕಪ್ ವೀಡಿಯೋಸ್ ಮಾಡೋಣವಾ, ಇಷ್ಟ ಆಗ್ಬೋದಾ, ಇಷ್ಟಪಟ್ಟು ನೋಡ್ತಾರಾ ಅಂತ. ಆ್ಯಂಡ್ ಅಫ್ಕೋರ್ಸ್ ನಾನು ಸೆಲ್ಫ್ ಮೇಕಪ್ ನನ್ನ ಲೆವೆಲ್ಗೆ ನಾನು ಚೆನ್ನಾಗೇ ಮಾಡ್ಕೊಳ್ತೀನಿ. ಆ್ಯಂಡ್ ನನಗೆ ಇಷ್ಟೆಲ್ಲ ಮಾರ್ಕ್ಸ್ ಇದೆ, ಡಾಟ್ ಸ್ಪಾಟ್ಸ್ ಇದೆ, ನಾನು ಒಂದನ್ನು ಕಾಣಿಸ್ತೀರ. ನನಗೆ ಫೇಸಲ್ಲೂ ಕೂಡ ಅಷ್ಟೇ, ನನಗೆ ಒಂದು ಸ್ವಲ್ಪ ಡಿಸ್ಕಲರೇಷನ್ ಜಾಸ್ತಿನೇ ಇದೆ. ಅಂದರೂ ನಾನೊಂದು ಸಿಂಗಲ್ ಡಾಟ್ ಕೂಡ ಕಾಣಿಸ್ದಿರೋ ಥರ ಮೇಕಪ್ ಮಾಡ್ಕೊಳ್ತೀನಿ. ಆ್ಯಂಡ್ ಸೆಟಲ್ ಆಗಿ ನಮ್ಮ ಸ್ಕಿನ್ ಅಂತಲೇ ಅನಿಸ್ಬೇಕು ಆ ಥರ ಕೂಡ ನಾನು ಮೇಕಪ್ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮಾಡಿ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಮೇಕಪ್ ವೀಡಿಯೋಸ್ನ ಮಾಡ್ತೀನಿ. ಪ್ರತಿಯೊಂದು ಸಿಂಪಲ್ಲಾಗಿ ಮೇಕಪ್ಪು, ಮ್ಯಾರೇಜ್ಗೆ, ಪಾರ್ಟಿ ಮೇಕಪ್ ಆಗಿರ್ಬೋದು, ಬ್ರೈಡಲ್ ಮೇಕಪ್ ಆಗಿರ್ಬೋದು, ಪ್ರತಿ ಒಂದನ್ನು ನಾನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡ್ತೀನಿ. ಆ್ಯಂಡ್ ಇಷ್ಟೊತ್ತಾಗಲೇ ನಾನು ಮಾಡ್ಬೋದಾಗಿತ್ತು, ಬಟ್ ನಾನು ಯಾಕೆ ಮಾಡಿಲ್ಲ ಅಂದರೆ ನಾನು ಫಸ್ಟು ನನ್ನ ಮೇಕಪ್ ಕೋರ್ಸ್ ಕಲಿಯೋಕ್ಕೆ ಮುಂಚೆ ಯಾರೋ ಒಬ್ಬರು ಬಿಡಿ, ಅವ್ರ ಹೆಸರೆಲ್ಲ ತಗೊಳ್ಳೋದು ಬೇಡ, ನಮ್ಮ ರಿಲೇಟಿವ್ಸಲ್ಲೇ ಓಕೆನಾ, ಹೋಗ್ಬಿಟ್ಟು ಅವ್ರು ನಮ್ಮ ರಿಲೇಟಿವ್ಸ್ಗೇನೆ ಅದೇನೋ ಅಂತಾರಲ್ಲ, ನಮ್ಮ ರಿಲೇಟಿವ್ಸ್ ಅಲ್ಲ, ಆ ಥರದ್ದು ಮನುಷ್ಯರು ಹೋಗ್ಬಿಟ್ಟು ನೋಡಿ ಹೆಂಗೆ ಮೇಕಪ್ ಮಾಡ್ಕೊತಾಳೆ, ಮೇಕಪ್ ಮಾಡ್ಕೊಳ್ಳೋದನ್ನೆಲ್ಲ ಹಾಕಿದ್ದಾಳೆ, ಅದು ಇದು ಅಂದ್ಬಿಟ್ಟು ಏನೇನೋ ಇದೆ ಗೊತ್ತಲ್ಲ, ಹೆಂಗಸರ ಕೆಲಸನೇ ಅದು, ಕುತ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಳ್ಳೋದು. ಇನ್ನು ಅದು ನಮ್ಮ ಬಗ್ಗೆ ಮಾತಾಡ್ಕೊಂಡಿರೋರ್ಗಂತೂ ಹೇಳೋದೇ ಬೇಡ ಬಿಡಿ. ಅವ್ರಿಗೆ ನಮ್ಮದೇ ಚಿಂತೆ, ನಮ್ಮ ಬಗ್ಗೆನೇ ಎಲ್ಲ ಆ ಕಡೆ ನಮ್ಮನ್ನು ಕೆಟ್ಟವರಾಗೆ ಮಾಡಿ ನಮಗೊಂದು ದೊಡ್ಡ ಕಿರೀಟ ಕೊಟ್ಟು ಕೂರಿಸ್ಬೇಕು ಅಂದ್ಬಿಟ್ಟು ಅದನ್ನೇನೋ ಹೇಳ್ಕೊಂಡು ಅವ್ನು ಮೇಕಪ್ ಮಾಡ್ಕೊಂಡು ಹೆಂಗೆ ಹಾಕ್ಕೊಂಡಿದ್ದೆ, ಮೇಕಪ್ ಮಾಡೋದನ್ನೆಲ್ಲ ಹಾಕ್ತಾಳೆ, ಅದು ಇದು ಅಂತ ಅವ್ರನ್ನ ಯಾರ ಹತ್ರ ಹೇಳ್ಕೊಂಡಿದ್ದಾರೆ, ಅವ್ರ ಮನೆಗೆ ಹೋಗಿದ್ರು ಅವರು, ನೀನು ಏನಾರ ಮಾಡ್ಕೊಂಡೋಗಿದ್ರೆ ಮನೇಲಿ ಮಾಡ್ಕೊಮ್ಮ, ವೀಡಿಯೋ ಎಲ್ಲ ಮಾಡಿ ಹಾಕ್ಬೇಡಮ್ಮ, ಹಂಗೆ ಹೇಳ್ತಾರಮ್ಮ, ನೀನು ಕೆಟ್ಟದಾಗುತ್ತಮ್ಮ, ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಳ್ತಾರಮ್ಮ, ನಿನ್ನ ಬಗ್ಗೆ ನಂಗೆ ಹೇಳ್ದಾಗ ಎಷ್ಟು ಬೇಜಾರಾಗುತ್ತಮ್ಮ. ಸೊ ಈ ಥರ ಎಲ್ಲ ಬರುತ್ತೆ. ಸೊ ಅದೇನೋ ಅಂತಾರಲ್ಲ, ಒಳಗಡೆ ಏನೋ ಇರುತ್ತೆ, ಮೇಲೆ ಹೆಂಗೋ ಮಾತಾಡ್ತಾರೆ. ದೇವ್ಡ ನನಗೆ ಸಾಕು ಆಗೋಗಿದೆ. ಆ್ಯಂಡ್ ಲೀವ್ ಇಟ್, ಅವ್ರ ಬಗ್ಗೆ ಎಲ್ಲ ಬಿಡಿ. ನಿಕ್ಕರ ಅದನ್ನು ಹಾಕೋಗಮ್ಮ, ಯಾವುದೋ ಹಾಕೋಗು, ಹಾಕೋಗು. ಆ್ಯಂಡ್ ಲೀವ್ ಇಟ್, ಅವ್ರ ಬಗ್ಗೆ ಎಲ್ಲ ಬಿಟ್ಬಿಡಿ. ಯಾರು ಏನಾದರೂ ಅಂದ್ಕೊಳ್ಳಿ, ನನ್ನ ಕೆಲಸ ಏನಿದೆ, ನನ್ನ ಕೆಲಸನೇ ಅದು ಗುರು, ನನ್ನ ಮೇಕಪ್ ಆರ್ಟಿಸ್ಟು ನಾನು. ಬೇಡ ಕಣಮ್ಮ, ಮ್ಯಾಚ್ ಆಗಲ್ಲ, ಬೇರೆದು ಹಾಕೋಗು. ನನ್ನ ಕೆಲಸನೇ ಅದು ಗುರು, ನಾನು ಮಾಡಿ ಹಾಕ್ಲೇ. ಸೊ ಏನೇನೋ ಆ ಥರ ಬೈಕೊತಾರೆ. ಇದೇ ಅಲ್ಲ ಗುರು, ಪ್ರತಿಯೊಂದಕ್ಕೂ ಕೊಂಕು ತೆಗಿತಾರೆ, ಪ್ರತಿಯೊಂದಕ್ಕೂ ಬೈಕೊತಾರೆ. ಬಟ್ ನಾನು ಯಾವಕ್ಕೂ ಕೇರ್ ಮಾಡಲ್ಲ. ಅವರೇನ ನನಗೆ ಊಟ ಹಾಕ್ತಿದಾರ, ಬಟ್ಟೆ ಕೊಡ್ತಿದಾರ, ನಾನು ಯಾಕೆ ತಲೆ ಕೆಡ್ಸ್ಕೊಬೇಕು. ಸೊ ಐ ಡೋಂಟ್ ಕೇರ್ ಫಾರ್ ಎನಿಥಿಂಗ್. ನಾನು ಯಾರು ಏನೇ ಮಾತಾಡಿಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನನ್ನ ಕೆಲಸ ಏನು, ನಾನು ಏನು ಮಾಡಬೇಕು, ನನ್ನ ಫೋಕಸ್ಸೇ ಬೇರೆ ಕಡೆ ಇರುತ್ತೆ. ಬೇರೆಯವ್ರೇನೋ ಅನ್ಕೊತಾರೆ, ಬೇರೆಯವ್ರೇನೋ ಮಾಡ್ತಾರೆ ಅಂತ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಐ ಡೋಂಟ್ ಕೇರ್ ಫಾರ್ ಎನಿಥಿಂಗ್, ಫಾರ್ ಎನಿಬಡಿ. ಯಾರು ಏನು ಅನ್ಕೋಬೋದು, ಅದು ಯಾರೇ ಆಗಿರ್ಬೋದು, ಇಟ್ಸ್ ನಾಟ್ ಎ ಮ್ಯಾಟರ್, ನನಗೆ ಮ್ಯಾಟರ್ ಆಗೋಲ್ಲ. ನನ್ನ ಗೋಲೇ ಬೇರೆ, ನನ್ನ ದಾರಿನೇ ಬೇರೆ. ನನ್ನ ಕೆಲಸ ಏನು, ನಾನು ಏನು ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತೀನಿ. ನಾನು ಅದ್ರ ಬಗ್ಗೆ ಥಿಂಕ್ ಮಾಡೋದು, ಅವ್ರ ಬಗ್ಗೆ ಮಾತಾಡೋದು ಕೂಡ ಇಲ್ಲ. ನಂಗೆ ಮಾತಾಡೋಕ್ಕೆ ಫ್ರೀ ಕೂಡ ಇರೋಲ್ಲ. ನಾನು ಅವ್ರ ಥರ ನನಗೆ ಸಿಂಗಲ್ ಮಿನಿಟ್ ಕೂಡ ನನಗೆ ಪಾಯಿಂಟ್ ಆಗುತ್ತೆ ಮಾತಾಡೋದು. ನಾನು ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ನಾನು ಅದೆಲ್ಲ
ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ನಂದು ಏನಿದ್ರು ನನ್ನ ಫೋಕಸ್ಸೇ ಬೇರೆ ಕಡೆ. ಸೊ ಐ ಡೋಂಟ್ ಕೇರ್ ಫಾರ್ ಎನಿಥಿಂಗ್, ಅದೇನೇ ಆಗಿರ್ಬೋದು. ಮಾತಾಡ್ಕೊಳ್ಳಿ. ಆ್ಯಂಡ್ ನನ್ನ ವೇ ಆಫ್ ಥಿಂಕಿಂಗೇ ಬೇರೆ. ಅದು ಎಷ್ಟು ಕೆಟ್ಟದಾಗ ಮಾತಾಡ್ಕೋಬೋದು, ಎಷ್ಟು ಕೆಟ್ಟದಾಗ ಅನ್ಕೊಬೋದು. ಅವ್ರನ್ನ ಇಗ್ನೋರ್ ಮಾಡ್ತೀನಿ. ನಾನು ಅವ್ರನ್ನ ತಲೆಯಲ್ಲಿ ಕೂಡ ಇಟ್ಕೊಳ್ಳಲ್ಲ. ಆ್ಯಂಡ್ ಅವ್ರು ಮಾಡ್ಕೊಂಡಿದ್ದಾರೆ, ನನ್ನ ಬಗ್ಗೆ ಮಾತಾಡ್ಕೊಂಡಿದ್ದಾರೆ ಅಂದರೂ ಕೂಡ ನಾನು ಸೈಲೆಂಟಾಗೇ ಇರ್ತೀನಿ. ಆ್ಯಂಡ್ ನನಗೆ ಗೊತ್ತು ನಾನು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅದನ್ನು ನಾನು ಯಾವಾಗ ಅವ್ರಿಗೆ ತಿರುಗಿಸ್ಕೊಡ್ಬೇಕು. ಐ ನೋ ದಟ್. ಸುದೀಪ್ ಸರ್, What is the best business in this world? And mind your own damn business. ಜಸ್ಟ್ ಫಾಲ್ ಇನ್ ಲವ್ ವಿತ್ ದಿಸ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಅವತ್ತು ಅವ್ರು ಹೇಳಿದ ಸೆಂಟೆನ್ಸ್ ನನಗೆ ಇವಾಗಲೂ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ಅದನ್ನು ಇವಾಗ ಪ್ರೆಸೆಂಟ್ ಮಾಡೋ ಟೈಮ್ ಬಂತು. ಚೆನ್ನಾಗಿ ಈ ಡಾರ್ಕ್ ಸರ್ಕಲ್ಸ್ ಬಂದುಬಿಟ್ಟಿದೆ. ಸರಿಯಾಗಿ ನಿದ್ದೆ ಹೋಗದೆ ಮೊಬೈಲ್ನ ಕೂಡ ಸಮ್ಟೈಮ್ಸ್ ಜಾಸ್ತಿ ನೋಡೋದ್ರಿಂದ. ಸೊ ಹಂಗಾಗಿ ಡಾರ್ಕ್ ಸರ್ಕಲ್ ಕ್ರೀಮನ್ನು ಹಚ್ತಿದ್ದೀನಿ. ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಕ್ರೀಮ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಕೂಲಿಂಗ್ ಎಫೆಕ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂಥರ ಐಸಲ್ಲಿ ಮಸಾಜ್ ಮಾಡೋ ಥರ ಇರುತ್ತೆ. ಮೈ ಮೋಸ್ಟ್ ಫೇವ್ರೆಟ್ ಐ ಕ್ರೀಮ್. ನಾನೊಂದು ಗ್ಲೋ ಮಿಸ್ಟ್ ಕೂಡ ಹಾಕ್ಕೊಬೇಕು. ಆ್ಯಂಡ್ ಯಾರೇನನ್ನ ಮಾತಾಡಲಿ, ಯಾರೇನು ಬಟ್ಟೆ ಕೊಡ್ತಾ ಇಲ್ಲ, ನಾವು ಯಾಕೆ ತಲೆ ಕೆಡಿಸ್ಕೊಬೇಕು ಅಲ್ವಾ ಹೇಳಿ, ನಾವು ಯಾಕೆ ತಲೆ ಕೆಡಿಸ್ಕೊಬೇಕು? ಟೆಲ್ ಮಿ ವೈ? ನೋ ವೇ, ಚಾನ್ಸೇ ಇಲ್ಲ. ತಲೆ ಕೆಡಿಸ್ಕೊಳೋ ಚಾನ್ಸೇ ಇಲ್ಲ. 100 ಕಷ್ಟ ಬರಲಿ, ನಮಗೆ ನಾವೇ ಆಗೋದು, ಯಾರಿಗ್ಯಾರೂ ಆಗಲ್ಲ. ಆ್ಯಂಡ್ ಐ ನೋ ದ್ಯಾಟ್. ಮಲಗೆ ಬೆಳಕು ಆಗ ಒಂದು ಬಟ್ಟು ಇಟ್ಕೊತೀನಿ. ಗ್ಲೋ ಕಾಣಿಸ್ತಾ ಇದೀನಲ್ವ ರೀ? Let's bindi and I apply this glow mist. This is my simple skin care routine. ಅದೆಲ್ಲ ಸೆಟ್ ಆಗಿಬಿಡುತ್ತೆ. ಸುಮ್ಮನೆ ಅದು ಗ್ಲೋ ಮಿಸ್ಟ್ ನೋಡಿ ಇಷ್ಟು ಶೈನ್ ಹೊಡಿತಾ ಇದೆ. ಆ್ಯಂಡ್ ಈ ಪಿಂಪಲ್ ಮಾರ್ಕ್ಸ್ ಎಲ್ಲ ನಾನು ಫೀಲೇ ಆಗಲ್ಲ. ಬಿಕಾಸ್ ನನಗೆ ಹೋಗುತ್ತೆ ಬರುತ್ತೆ. ನಂಗೆ ಅದಿಲ್ಲ ಅಂತಂದರೆ ನನ್ನ ಫೇಸ್ಗೆ ಅಂದನೇ ಇಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಈಗ ನನ್ನ ಮಕ್ಕಳಿಗೆ ರೆಡಿ ಮಾಡಬೇಕು. ಕೆಲವೊಬ್ರಿಗೆ ಈ ಥರ ಗ್ಲಾಸಿ ಲುಕ್ ಇಷ್ಟ ಆಗಲ್ಲ, ಬಟ್ ನನಗಿಷ್ಟ. ಕೆಲವೊಂದು ಸರಿ ಮ್ಯಾಟ್ ಇಷ್ಟ, ಕೆಲವೊಂದು ಸರಿ ಈ ಥರ ಗ್ಲೋ ನೋಡಿ, ಗ್ಲೋ. ನೀನು ಪ್ಯಾಂಟ್ ಹಾಕೊಳ್ಳೋದಲ್ಲ ಪಾಪು ಚಾರು? ಹಾಂ, ಫಸ್ಟ್ ಈ ಪ್ಯಾಂಟಿಗೆ ಹಾಕಿಲ್ಲ ಅಂದರೆ ಅಳೋಳು. ನೀನು ಯಾಕೆ ನನ್ನ ಕ್ಯಾಮ್ರಾ ನೋಡ್ತಾ ಇರೋದು? ನೋಡ್ಬೇಕು, ಇಟ್ ಈಸ್ ಮೈ ಕ್ಯಾಮ್ರಾ. ರಾಣಿ ಮಹಾರಾಣಿ ಬಂದಳೋ, ನಿನ್ನಷ್ಟು ಮುದ್ದಾಗಿ ಯಾರೂ ಇಲ್ಲ. ಯಾರಷ್ಟು ಮುದ್ದಾಗಿ? ಮನಿದು ಮೌನ. ವರ್ಷ ತಿನ್ಬಿಡು. ಗೀಚೋದು ಏನು ಬೇಡ.
ಪ್ಯಾಂಟ್ ಬೇರೆದಕ್ಕೋ ಗೋ ಬಾರ ಪಾಪು ನಿಂಗೆ ಹಾಕ್ತೀನಿ ಕುಚ್ಚೋ ಬಾರ ಬಾ 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 ಕುಚ್ಚೋ ಕುಚ್ಚೋ ಇಲ್ಲಿ ಕುಚ್ಚೋ ಅಲ್ಲ ಆಯ್ ಮಾಡು ಪುಟ್ಟಾಣಿ ಇದು ಯಾರದು ಏನಿದೆ ಫೇಸ್ ಮೇಲೆ ಏನಿದೆ ಬಂಗಾರಿ ಏನು ಕಾಣ್ತಾ ಇದೆ ಏನು ಕಾಣ್ತಾ ಇದೆ ಏನು ಕಾಣ್ತಾ ಇದೆ ಯಾರು ಹಾಕ್ಸ್ಕೊತಾನೆ ಇಲ್ಲ ಅಂತೇಳಿ ಗೊಗ್ಗಯ್ಯಪ್ಪಗೆ ಇಟ್ಕೊಡ್ತೀನಿ ಮಲ್ಲಡ್ಸು ಕ್ಯಾಮ್ರಾ ಮುಂದೆ ನೋಡಿ ಏ ಇರು ಪಾಪು ಆ್ಯಂಡ್ ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಡಿಸ್ಕೊಂಡು ಸ್ವಲ್ಪ ಅವ್ರಿಗೂ ಕೂಡ ಕಾರ್ನ ಕೊಡಿಸಿ ಸ್ವಲ್ಪ ನಾನೊಂದು ಮಸಾಲೆ ತಿನ್ಕೊಂಡು ಹಣ್ಣು ಬರ್ತಾ ಅವತ್ತು ಗುರುವಾರ ಆಗಿರೋದ್ರಿಂದ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ ಏನೋ ಸ್ವೀಟ್ಸ್ ಎಲ್ಲ ತಂದಿದ್ರು ಅದನ್ನು ಅನ್ಪ್ಯಾಕ್ ಮಾಡ್ತಿದ್ದೀನಿ ನಾನು ಎಲ್ಲ ಹೆಲ್ದಿ ಐಟಮನ್ನು ತರ್ತೀನಿ ರಾಗಿ ಮಿಲೆಟ್ಟು ಆ ಥರ ಬಿಸ್ಕೆಟ್ಸ್ ಎಲ್ಲ ತರ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿಸ್ತೀನಿ ಆ ಥರ ತಂದರೆ ನಮ್ಮ ಮನೆಯವ್ರು ಮಾಡಿರೋ ಅಂಥದ್ದು ನೋಡಿ ಎಲ್ಲ ಸ್ನ್ಯಾಕ್ಸ್ ತಂದಿದ್ದಾರೆ ಚಿಪ್ಸು ನಿಪ್ಪಟ್ಟು ಮಿಕ್ಸರು ಸ್ವೀಟ್ಸ್ ಎಲ್ಲ ತಂದುಬಿಟ್ಟಿದ್ದಾರೆ ಅಯ್ಯೋ ತಿನ್ನೋದು ಬೇಡ ಇವೆಲ್ಲ ಜಂಕೆಲ್ಲ ಅವಾಯ್ಡ್ ಮಾಡೋಣ ಅಂದಾಗ ಏನೋ ಒಂದು ಬರುತ್ತೆ ಸ್ವೀಟ್ಸ್ ತಿನ್ನೋದು ಬೇಡ ಅಂತ ಅಂದ್ಕೊಂಡಾಗೆ ಮನೆಗೆ ಸ್ವೀಟ್ಸ್ ಬರ್ತವೆ ಇಲ್ಲಿ ಶೇಕ್ ಮಾಡಿ ಶೇಖ್ ಅಬ್ದುಲ್ಲಾ ಮಾಡಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್